ಪೃಥ್ವಿ ಸಚಿವರಾಗಿರುವಂತ ರಾಮಲಿಂಗ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಅಂದ್ರೆ ಈಗ ಅಸಮಾಧಾನ ಇದೆ ತಮ್ಮಲ್ಲಿ ಅನ್ನುವಂಥದ್ದು ಈಗಾಗಲೇ ಬಹಿರಂಗ ಆಗಿದೆ. ಈಗ ಕೆಪಿಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡ್ತಿದ್ದೀರಿ, ಏನೆಲ್ಲ ವಿಚಾರಗಳನ್ನ ಅವ್ರ ಜೊತೆಗೆ ಚರ್ಚೆ ಮಾಡ್ತೀರಂತ? ಕೆಪಿಸಿಸಿ ಅಧ್ಯಕ್ಷರು ಈಗ ಆಗಿದ್ದಾರೆ. ನಾನು ಹರಿಪ್ರಸಾದ್ ಅವರು 1973ರಲ್ಲಿ ನಾನು ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಸೆಕ್ರೆಟರಿ ಆಗಿದ್ದೆ. ಅವರು ಶೇಹದೇಪುರಂ ಕಾಲೇಜು ಕಾರ್ಯದರ್ಶಿ ಆಗಿದ್ದರು. ಆಮೇಲೆ ಯೂನಿವರ್ಸಿಟಿ ಲಾ ಕಾಲೇಜ್ ಪ್ರೆಸಿಡೆಂಟು ನಾನಾಗಿದ್ದೆ. ಅವರು ರೇಣುಕಾಚಾರ್ಯ ಕಾಲೇಜು ಲಾ ಕಾಲೇಜ್ ಪ್ರೆಸಿಡೆಂಟ್ ಆಗಿದ್ದರು. ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ಗೊತ್ತವರು. ಸುರ್ಜೇವಾಲ ಜೊತೆ ತಾವು ಮಾತಾಡಿದ್ರಿ, ನಾನು ಹೇಳಿದಷ್ಟು ಕೇಳಿ ಆಮೇಲೆ ನೀವು ಅದಕ್ಕೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಅವರ ವಿಶ್ ಮಾಡಿರಲಿಲ್ಲ, ಫೋನ್ ಮಾಡಿದ್ರು, ನೆನೆ ಊರಲ್ಲಿರಲಿಲ್ಲ. ಈಗ ವಿಶ್ ಮಾಡಕ್ಕೆ ಬಂದಿದ್ದೀನಿ. ಸರಿ, ನಿಮ್ಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದೆಲ್ಲ ತಾವು ಈಗ ಸರಿ ಆ ವಿಚಾರ ಏನಾದ್ರು ಅವ್ರ ಜೊತೆಗೆ ಮಾತಾಡ್ತೀರಾ ಹೇಗೆ? ಇಲ್ಲಪ್ಪ. ಸುರ್ಜೇವಾಲ ಅವ್ರ ಜೊತೆಗೆ ಏನೇನು ಚರ್ಚೆ ಮಾಡಿದ್ರಿ ಸರ್? ಅದೆಲ್ಲ ಹೇಳೋಕ್ಕಾಗಲ್ಲ, ಆಗಲೇ ಹೇಳಿದ್ದೀನಿ. ಹರಿಪ್ರಸಾದ್ ಅವರು ಏನಾದ್ರು ತಮ್ಮನ್ನ ಮನವೊಲಿಕೆ ಮಾಡೋದಕ್ಕೆ ಆಹ್ವಾನ ಕೊಟ್ರ ಹೇಗೆ ಅಂತ? ನಾನೀಗ ವಿಶ್ ಮಾಡಕ್ಕೆ ಬಂದಿದ್ದೀನಿ. ಸರ್, ಅವರಾಗೆ ಕರೆದಿರೋದು ಅಥವಾ ನೀವೇ ಬಂದಿರೋದು ಸರ್? ನಾನೇ ಬಂದಿದ್ದೀನಿ ಅಂದ್ಕೊಳ್ಳಿ. ಯಾಕಂದ್ರೆ ಈಗಾಗಲೇ ಸಚಿವ ಸ್ಥಾನದಿಂದ ತಾವು ಮುಂದುವರಿತೀರಾ ಇಲ್ವಾ ಅನ್ನುವಂಥದ್ದು ಕೂಡ ಚರ್ಚೆ ಇದೆ. ಯಾಕಂದ್ರೆ ತಾವು ರಾಜೀನಾಮೆ ಕೊಟ್ಟಿದ್ದೀರಿ. ಏನು ಮಾತಾಡಲ್ಲ ಸರ್, ಇವತ್ತು ಸಂಜೆ ಒಳಗೆ ಅಥವಾ ರಾತ್ರಿ ಒಳಗೆ ತಮಗೊಂದು ಗುಡ್ ನ್ಯೂಸ್ ಬರುವಂತ ನಿರೀಕ್ಷೆ ಇದೆಯಾ ಹೇಗೆ ಅಂತ? ನೋಡೋಣ, ವೆಯ್ಟ್ ಮಾಡಿ ಸಂಜೆವರೆಗೂ. ಹಿರಿಯರಿದ್ದೀರಿ ತಾವು, ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೊಡ್ತೀವಿ ಅಂತ ಈ ಹಿಂದೆ ಕೂಡ ತಮಗೆ ಭರವಸೆಯನ್ನು ಕೊಡಲಾಗಿತ್ತು. ಕೊಟ್ಟ ಮಾತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ತಮ್ಮ ಅಭಿಮಾನಿಗಳು, ತಮ್ಮ ಕಾರ್ಯಕರ್ತರು ಪ್ರಸ್ತಾಪ ಮಾಡ್ತಾರೆ ಸಾಮಾಜಿಕ ಜಾಲತಾಣ. ಅದು ಪಕ್ಷಕ್ಕೂ ಕೂಡ ಒಂದಿಷ್ಟು ಮುಜುಗರ ಅನಿಸ್ತಾ ಇದೆ. ತಾವು ಈ ಸಂದರ್ಭದಲ್ಲಿ ನಿಮ್ಮ ಅಭಿಮಾನಿಗಳಿಗೆ ಹಾಗೆ ಈಗ ನಿಮ್ಮ ನಾಯಕರಿಗೆ ಏನ್ ಹೇಳ್ತೀರಿ? ಏನು ಹೇಳೋದಿಲ್ಲ. ನೆನೆ ಎಲ್ಲ ಏನು ಬೇಕೋ ನೆನೆ ಎಷ್ಟು ಹೇಳಬೇಕೋ ಹೇಳಿದ್ದೀನಿ. ಪದೇ ಪದೇ ಅದನ್ನೇ ಹೇಳಲ್ಲ. ರಾಮಲಿಂಗಾರೆಡ್ಡಿ ಅವರು ಈಗ ಸಮಾಧಾನಗೊಂಡಿದ್ದಾರೆ ಹೈಕಮಾಂಡ್ ನಾಯಕರ ಜೊತೆಗೆ ಮಾತುಕತೆ ನಂತರದಲ್ಲಿ. ನಿನ್ನೆನೂ ಸಮಾಧಾನವಾಗೇ ಇದೆ, ನಾನು ಮೊನ್ನೆನೂ ಸಮಾಧಾನವಾಗೇ ಇದೆ, ಯಾವಾಗಲೂ ಸಮಾಧಾನವಾಗೇ ಇರ್ತೀನಿ. ತಮ್ಮ ನಿರ್ಧಾರದಲ್ಲಿ ಯಾವುದಾದ್ರೂ ಬದಲಾವಣೆ ಆಗಿದೆ ಸರ್ ನಿನ್ನೆಯಿಂದ ಇವತ್ತಿನವರೆಗೆ? ಯಾಕಂದ್ರೆ ರಾಜೀನಾಮೆ ಕೊಟ್ಟ ಬಳಿಕ ಒಂದಿಷ್ಟು ಚರ್ಚೆಗಳೆಲ್ಲ ಆಯಿತು, ಬದಲಾವಣೆ ಆಗಿದೆಯಾ ಅಥವಾ ಹಾಗೇ ಇದ್ದಾರೆ ರಾಮಲಿಂಗಾರೆಡ್ಡಿ ಅವರು ತಮ್ಮ ನಿರ್ಧಾರಕ್ಕೆ ಸಂಬಂಧಪಟ್ಟಂಗೆ? ಆದಾಗ ನಿಮ್ಗೆ ಹೇಳ್ತೀನಿ. ಕಾಲಕ್ಕೆ ಏನು ಬದಲಾವಣೆ ಆಗುತ್ತೆ, ಏನಾಗುತ್ತೆ ನಿಮ್ಗೆ ಹೇಳ್ತಾ ಇರ್ತೀನಿ. ಖುಷಿಯಾಗಿದ್ದೀರಿ ಹಾಗಿದ್ರೆ ಸಚಿವರಾಗಿ ಮುಂದುವರಿತೀರಾ ಸರ್? ನೆನ್ನೆನೂ ಖುಷಿಯಾಗೇ ಇದ್ದೆ. ನೆನ್ನೆ ನೀವು ಟಿವಿನವರೆಲ್ಲ ಬಂದಾಗ ಏನು ಖುಷಿಯಾಗಿದ್ನೋ ಇಲ್ವೋ? ನೆನ್ನೆ ಸಚಿವರಾಗಿ ಮುಂದುವರಿತೀರಾ ಹಾಗಿದ್ರೆ ಅಥವಾ ಹೇಗೆ? ಆ ನಿರ್ಧಾರಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್? ನೆನ್ನೆನೂ ಖುಷಿಯಾಗಿದ್ದೆ, ಇವತ್ತು ಖುಷಿಯಾಗಿದ್ದೀನಿ, ನಾಳೆನೂ ಖುಷಿಯಾಗೇ ಇರ್ತೀನಿ. ಮನುಷ್ಯ ಎಷ್ಟು ದಿವಸ ಇರ್ತಾರೆ, ಇರೋ ದಿವಸ ಖುಷಿಯಾಗಿರ್ಬೇಕು. ಸರ್, ಕೊಟ್ಟ ಮಾತಿನಂತೆ ನಡ್ಕೊಂಡಿಲ್ಲ ಡಿ.ಕೆ. ಶಿವಕುಮಾರ್ ಅವರು ಅನ್ನುವಂಥದ್ದು ಕೂಡ ಚರ್ಚೆಯಲ್ಲಿದೆ. ಆ ಬಗ್ಗೆ ಕೂಡ ತಮ್ಮ ಕಾರ್ಯಕರ್ತರು ಆಕ್ಷೇಪಣೆಯನ್ನು ವ್ಯಕ್ತಪಡಿಸ್ತಾರೆ ಸಾಮಾಜಿಕ ಜಾಲತಾಣದಲ್ಲಿ. ಈ ಬಗ್ಗೆ ಏನ್ ಹೇಳ್ತೀರಿ ಸರ್ ನೇರವಾಗಿ ಸಿಎಂ ವಿರುದ್ಧ? ಏನು ಮಾತಾಡಲ್ಲ, ಹೇಳಿದ್ದೇನೆ, ಹೇಳೋದಿಲ್ಲ. ಹೊಸದು ಯಾವ್ದಾನ ಇದ್ರೆ ಕೇಳಿ ಹೇಳ್ತೀನಿ. ಸರ್, ಈಗ ಕೆಪಿಸಿಸಿ ಅಧ್ಯಕ್ಷರ ಜೊತೆ ಏನೆಲ್ಲ ಚರ್ಚೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ? ಈ ವಿಚಾರ ಪ್ರಸ್ತಾಪ ಮಾಡ್ತೀರಾ? ನೀವು ಇಲ್ಲೇ ಇರಿ, ನಾವು ಮಾತಾಡೋದೆಲ್ಲ ನೀವು ರೆಕಾರ್ಡ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.